ಗಾಳಿಪಟ ಲ್ಯಾಂಪ್ಸ್ ರಾಕ್ ಅಂತ ಬಿಟ್ಟು ಒಂದು ವ್ಯೂ ಪಾಯಿಂಟ್ ಇದೆ. ನಿಮ್ಗೆ ಯಾರನ್ನಾರು ಒಬ್ಬರನ್ನ ತಳ್ಬೇಕು ಅಂತ ಆಸೆದ್ರಲ್ಲಿ ಕರ್ಕೊಂಬಂದು ತಳ್ಬೋದು ನೋಡ್ರಿ. ಯಾಕೆ ಟೀ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ. ಜಾಗ ನೋಡೋದಕ್ಕಿಂತ ನಾವು ಪರ್ಸನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅನಿಸುತ್ತಿದೆ ಯಾಕೋ ಗೈಸ್, ನಾವೀಗ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಹಾಯ್ ಗಾಯ್ಸ್, ಈಗ ನಾವು ಬೀಗ ಎಲ್ಲ ತಕೊಂಡ್ಬಿಟ್ಟು ಕಾರ್ನ ಅನ್ಲಾಕ್ ಮಾಡ್ಕೊಂಡು ಲ್ಯಾಂಪ್ಸ್ ರಾಕ್ ಅಂತ ಬಿಟ್ಟು ಒಂದು ವ್ಯೂ ಪಾಯಿಂಟ್ ಇದೆ, ಆ ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ. ಇಲ್ಲಿ ಎಂಟ್ರೆನ್ಸ್ ಫೀಸ್ ಬಂದ್ಬಿಟ್ಟು ಒಂದು ಕಾರಿಗೆ 10 ರೂಪೀಸ್ ಅಲ್ವಾ? 20 ರೂಪೀಸ್ ಅಂತೆ ಒಂದು ಕಾರಿಗೆ. ಸೊ ಬನ್ನಿ ಈಗ ವ್ಯೂ ಪಾಯಿಂಟ್ ಹೇಗಿದೆ ಅಂತ ಬಿಟ್ಟು ತೋರಿಸಿ ನಿಮಗೆ. ನಿಮಗೆ ಕಲ್ಲಾಕಿದ್ದಾರೆ ನಡೆಯೋದಕ್ಕೆ. ಗಾಯ್ಸ್, ನೀವು ಇಲ್ಲಿ ನೋಡ್ಬೋದು ಎಷ್ಟು ಡೀಪ್ ಇದೆ ಅಂತ ಬಿಟ್ಟು. ಅಲ್ಲಿ ರೋಡ್ ಕಾಣಿಸ್ತಿದೆ ನೋಡ್ರಿ, ಫುಲ್ ಫಾಗ್ ತುಂಬಿಕೊಂಡಿದೆ ಗಾಯ್ಸ್. ಇದೆ ಇಲ್ಲಿಂದ ಬಿದ್ದರೆ ಸೀದಾ ಏನೂ ಸಿಗಲ್ಲ. ನಿಮಗೆ ಯಾರನ್ನಾರು ಒಬ್ಬರನ್ನ ತಳ್ಬೇಕು ಅಂತ ಆಸೆದ್ರಲ್ಲಿ ಕರ್ಕೊಂಬಂದು ತಳ್ಬೋದು ನೋಡ್ರಿ. ಸರ್ ಗಾಯ್ಸ್, ಜಸ್ಟ್ ಕಿಡ್ಡಿಂಗ್, ಹಂಗೇನು ಮಾಡಕ್ಕೆ ಹೋಗ್ಬೇಡ್ರಿ ಗಾಯ್ಸ್. ಈಗ ಲ್ಯಾಂಪ್ಸ್ ರಾಕ್ ನೋಡ್ಕೊಂಬಂದ್ವಿ. ನಮ್ಮ ಗಾಯ್ಸಿ ಕೇಳೋಣ ಹೆಂಗಿತ್ತು ಅಂತ ಬಿಟ್ಟು. ಸ್ವಲ್ಪ ಹೆಂಗಿ ಸ್ವಲ್ಪ ಫುಲ್ ಪೀಸ್ ಇದೆ, ಚೆನ್ನಾಗಿದೆ. ವೈಲ್ಡ್ ಅನಿಮಲ್ಸ್ನ ಡಿಸ್ಟರ್ಬ್ ಮಾಡಬೇಡಿ, ಮಂಕೀಸ್ನ. ಅಲ್ಲಿ ಯಾರೋ ಒಬ್ಬನು ಕೊಂಗನ ಮಗ ಹಂಗೆ ಮಾಡ್ದ, ಸೊ ಅದಕ್ಕೆ ಮಂಗ ಆರ್ಬಿಡ್ತು ಅಂದಮೇಲೆ. ನೇಚರ್ ಚೆನ್ನಾಗಿದೆ. ಅದಿಲ್ಲಿ ಗುಡ್, ಅಷ್ಟೇ ಸಿಂಪಲ್ ಆಗಿದೆ ಗೈಸ್. ನಮ್ಮ ಗಾಯ್ಸ್ ಎಲ್ಲ ಏನು ಆಡಂಬರವಾಗಿ ಹೇಳಲ್ಲ, ಸಿಂಪಲ್ ಆಗಿ ನಮ್ಮ ಹುಡುಗರು ಯಾವಾಗಲೂ ಅಷ್ಟೇ ಗೈಸ್. ಗಾಳಿಪಟ ಗಾಳಿಪಟ ಗಾಯ್ಸ್, ಫುಲ್ ಚಿಲ್ಲಿಂಗು. ಊಟಿ ಮಾತ್ರ ಕ್ರೇಜಿ ಇದೆ, ಫುಲ್ ಫಾಗ್ ಇದೆ. ನಮ್ಮಿಂದೆ ನೋಡ್ಬೋದು ಫುಲ್ ಟೀ ಎಸ್ಟೇಟು, ಕ್ರೇಜಿ ಇದೆ ಗಾಯ್ಸ್. ನೋಡಿ ಗಾಯ್ಸ್, ಎಷ್ಟು ದೊಡ್ಡ ಟ್ರಾಫಿಕ್ ಆಗಿದೆ ಅಂತ ಬಿಟ್ಟು. ಈ ದೊಡ್ಡ ದೊಡ್ಡ ಬಸ್ ಬರ್ತಿರೋದಕ್ಕೆ ಕಾರಣ ಅಲ್ಲಿ ಒಂದೇ ವೇ ಇದ್ದಿರೋದು, ಕಲ್ಲಿಗೆ ಗುದ್ದಿದ್ರು, ಸೀದಾ ಕೆಳಕ್ಕೆ ಹೋಗ್ಬಿಡ್ತು ನೋಡ್ರಿ. ಗುದ್ದಿದ್ದು ಸೀದಾ ಕೆಳಗೋಯ್ತು. ಕ್ರೇಜಿ ಇದೆ ಇದು ಗಾಡಿ. ಗೈಸ್, ನಾವೀಗ ಸದ್ಯಕ್ಕೆ ಟೀ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ. ಟೀ ಫ್ಯಾಕ್ಟ್ರಿಯಲ್ಲಿ ಟೀ ಎಲೆ, ಹಸಿ ಎಲೆ ತಂದ್ಬಿಟ್ಟು ಅದನ್ನ ಹೇಗೆ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ತೀನಿ. ಬನ್ನಿ ಗೈಸ್, ಲೆಟ್ಸ್ ಗೋ. ನೋಡ್ಬೋದು ಫುಲ್ಲು ಟೀನೇ ಇದೆ. ಅಲ್ಲಿ ಹಂಗೆ ಮನೆಗಳು ನೋಡ್ಬೋದು. ಇಲ್ಲಿ ಮನೆಗಳು ಕ್ರೇಜಿ ಆಗಿದಾವೆ. ಇಲ್ಲೆಲ್ಲ ಹಿಂಗೆ ಗುಡ್ಡದ ಮೇಲೆ ಕಟ್ಕೊಂಡಿದ್ದಾರೆ ನೋಡ್ರಿ. ಗುಡ್ಡದ ಮೇಲೆ ಕಟ್ಕೊಂಡಿರೋದು ನೋಡ್ಬೋದು. ಬನ್ನಿ ಫ್ಯಾಕ್ಟ್ರಿ ಒಳಗೆ ಹೋಗೋಣ. ಗೈಸ್, ಇಲ್ಲಿ ಸ್ಟ್ರಾಬೆರಿ ಫಾರ್ಮಲ್ಲಿ ಒಂದು ಹೂವು ಇದೆ ನೋಡ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಬಿಟ್ಟು. ಬನ್ನಿ ಒಳಗಡೆ ಸ್ಟ್ರಾಬೆರಿ ಹಿಂಗೆ ಬೆಳೀತಿದ್ದಾರೆ ಅಂತ ಬಿಟ್ಟು ನೋಡೋಣ. ಯಾ ದಿಸ್ ಇಸ್ ಸ್ಟ್ರಾಬೆರಿ ಫಾರ್ಮು ಗೈಸ್. ಆ್ಯಕ್ಚುಲಿ ಫಸ್ಟಿಗೆ 3 to 4 months ಏನಪ್ಪ ಅಂತಂತಂದರೆ, ಈಗ ಪ್ಲ್ಯಾಂಟ್ ಮಾಡಿ ಆದಮೇಲೆ ಗಿಡ ಬಿಟ್ಟು ಹಣ್ಣಾಗೋದಕ್ಕೆ 3 to 4 months ಬೇಕಂತೆ. ಆ ಹಣ್ಣಾದಮೇಲೆ ಕಂಟಿನ್ಯೂಸ್ ಆಗಿ ಬರುತ್ತೆ. 24 hours 5 kg ಕೂಡ ಬರಬಹುದಂತೆ. ಎಷ್ಟು ಸಣ್ಣ ಫಾರ್ಮಲ್ಲೇ, ಆ್ಯಕ್ಚುಲಿ ತುಂಬ ಸಣ್ಣ ಫಾರ್ಮು ನಾವು ನೋಡ್ತಿರೋದ್ರಲ್ಲಿ. ಅದು ಸೆಲ್ಫ್ ಪಾಲಿನೇಷನ್ ಆಗುತ್ತಂತೆ, ಸೇಮ್ ಮನಿ ಪ್ಲ್ಯಾಂಟ್ ಯಾವ ಥರನೋ ಆ ರೀತಿ ಸ್ಟ್ರಾಬೆರಿ ಫಾರ್ಮ್ ಕೂಡ ಅಂತ ಇಲ್ಲಿ ಹೇಳಿದ್ರು. ಅಷ್ಟೇ ಗೈಸ್, ನಾವು ಈ ಟ್ರಿಪ್ಪಲ್ಲಿ ಏನಪ್ಪ ಅಂತಂತಂದರೆ, ನಾವು ಹೋಗೋ ಜಾಗನ ಎಷ್ಟು ತೋರಿಸ್ತೀನೋ ಅದಕ್ಕಿಂತ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಿರೋದು ನಮ್ಮ ಫ್ರೆಂಡ್ಸ್ ಜೊತೆನೇ. ಸೊ ಎಲ್ಲರೂ ಟ್ರಿಪ್ಪಲ್ಲಿ ಏನು ಮಾಡ್ತಾರೆ ಅಂತಂದರೆ, ಜಾಗ ನೋಡಬೇಕು ಅಂತ ಹೋಗ್ತಾರೆ. ಬಟ್ ಜಾಗ ನೋಡೋದಕ್ಕಿಂತ ನಾವು ಪರ್ಸನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಇದು ಟೀ ಫ್ಯಾಕ್ಟ್ರಿ. ಇದು ಹಸಿ ಲೀವ್ಸ್ ತಗೊಂಡ್ಬಿಟ್ಟು ಹೆಂಗೆ ಟೀನ ಪ್ರಿಪೇರ್ ಮಾಡ್ತಾರೆ ಅಂತ ಬಿಟ್ಟು ಇಲ್ಲಿ ತೋರಿಸ್ತೀನಿ. ಬನ್ನಿ ಲೆಟ್ಸ್ ಗೋ. ಇದು ಫಸ್ಟು ಏನಪ್ಪ ಅಂತಂದರೆ, ಹಸಿ ಲೀವ್ಸ್ ತಂದುಬಿಟ್ಟು ಇಲ್ಲಿ ಹಾಕ್ತಾರಂತೆ. ಹಾಟ್ ಹೇರು ಅಲ್ಲಿಂದ ಬ್ಲೋ ಆಗುತ್ತಂತೆ. ಬ್ಲೋ ಆದಮೇಲೆ ಈ ಟೀ ಲೀಫ್ ಒಣಗಾದ್ಮೇಲೆ ಇಲ್ಲಿ ಕೆಳಗಡೆಗೆ ಟೀ ಲೀಫ್ ಹೋಗುತ್ತಂತೆ ಕೆಳಗಡೆಗೆ. ಬನ್ನಿ ಕೆಳಗಡೆಗೆ ಯಾವ ರೀತಿ ಇದೆ ಅಂತ ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ ಗಾಯ್ಸ್. ಗಾಯ್ಸ್, ನೀವು ನೋಡ್ಬೋದು
ಇದು ಮೇಲ್ಗಡೆ ಹಿಂಗೆ ಅದನ್ನು ಮಾಯ್ಶ್ಚರೈಸರ್ ಎಲ್ಲ ರಿಮೂವ್ ಮಾಡಿರ್ತಾರಲ್ಲ, ಆ ರಿಮೂವ್ ಮಾಡಿರೋ ಮಾಯ್ಶ್ಚರೈಸರ್ನ ಇಲ್ಲಿ ಇದರಲ್ಲಿ ಈ ದೊಡ್ಡ ಮಿಷಿನಲ್ಲಿ ಅವರು ಒಳಗಡೆ ಪುಷ್ ಮಾಡ್ತಾ ಇದ್ದಾರೆ. ಬನ್ನಿ ಗೈಡ್ ಹತ್ರ ಕೇಳೋಣ, ಗೈಡ್ ಅವ್ರು ಏನು ಹೇಳ್ತಾರೆ ಅಂತೇಳ್ಬಿಟ್ಟು. ಮೇಲಿಂದ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಎಲ್ಲ ಈ ಥರ ಈ ಮಿಷಿನಿಂದ ಎಲ್ಲ ಪ್ರೊಸೆಸ್ ಮಾಡಿಬಿಟ್ಟು ಆ ಮಿಷಿನಿಂದ ಅಲ್ಲೋಗಿ ಆ ಮಿಷಿನಿಂದ ಸೀದಾ ಆ ಕಡೆ ಹೋಗೋದಂತೆ. ಅಲ್ಲೋದ್ಮೇಲೆ ಅದೆಲ್ಲ ಪುಡಿ ಆಗಿಬಿಟ್ಟು ಅಲ್ಲಿ ಕೆಳಗಡೆ ಮಾಯ್ಶ್ಚರೈಸರ್ ಏನಿದೆ ಅಲ್ಲ, ಮಾಯ್ಶ್ಚರೈಸರ್ ಎಲ್ಲ ಅಲ್ಲಿ ತೆಗಿಯುತ್ತದೆ ಗಾಯ್ಸ್. ಬನ್ನಿ ಹಂಗೆ ಹೊರಗಡೆ ಹೋಗೋಣ ಗಾಯ್ಸ್. ಹೆವಿ ಘಾಟ್ ಇದೆ ಮಾತ್ರ, ಟೀದು ಒಂಥರ ವಾಸನೆ ಘಾಟ್ ಅಂತ ಹೇಳ್ಬೋದು, ಫ್ರೆಶ್ ಲೀವ್ಸಿಂದು. ಬಟ್ ಲೇಬರ್ಸ್ ಎಲ್ಲ ಕೆಲಸ ಮಾಡ್ತಿದ್ದಾರೆ ಒಳಗಡೆ, ಇನ್ನೂ ದೊಡ್ಡ ದೊಡ್ಡ ಮಿಷಿನ್ ಇದ್ದಾವೆ, ತೋರಿಸ್ತಾರೆ. ಬನ್ನಿ ಹೋಗೋಣ. ಈಗ ನಾವು ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇದು ಮೇ ಬಿ ಪ್ಯಾಕಿಂಗ್ ಅನಿಸುತ್ತೆ, ನೋಡ್ಬೋದು. ಲಾಸ್ಟ್ ಫೈನಲ್ ಪ್ರಾಡಕ್ಟ್ ಇಲ್ಲಿ ಬರ್ತಾ ಇದೆ ಗೈಸ್. ಇಲ್ಲಿ ಟೀ ಸಪ್ರೇಟಾಗಿ ಟೀ ಬ್ಯಾಗ್ ಬೀಳ್ತಾ ಇದೆ, ನೋಡ್ಬೋದು. ಇದು ಎಲ್ಲ ಸ್ಟ್ರಾಂಗ್ ಟೀ ಆ ಕಡೆ ಇರೋದಂತೆ, ಅಲ್ಲಿ ಪಕ್ಕದಲ್ಲಿರೋದು. ಇದು ನಾರ್ಮಲ್ ಟೀ, ಲೈಟ್ ಟೀ ಇದು ಅಂತೆ, ಸ್ಟ್ರಾಂಗ್ ಟೀ ಅದಂತೆ. ಹಾಗೆ ಬನ್ನಿ ಮುಂದೆ ಹೋಗೋಣ. ನೋಡ್ಬೋದು ದೊಡ್ಡ ದೊಡ್ಡ ಮಿಷಿನರಿ ಎಲ್ಲ ವರ್ಕ್ ಆಗ್ತಾ ಇದೆ ಗೈಸ್. ಇದು ವೇಸ್ಟು, ಇದು ನಾರ್ಮಲ್ ಟೀ. ಇದು ನಾರ್ಮಲ್ ಟೀ ಈಗ ಸಣ್ಣ ಸಣ್ಣ ಶಾಪಲ್ಲಿ ಮಾಡ್ತಾರಲ್ಲ ಆ ಥರ ಟೀ. ಇದು ಕೂಡ ಇದು ಮನೇಲಿ ಸಿಗೋ ಅಂತ ಟೀ. ಇದು 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಹೀಟ್ ಆದಮೇಲೆ ಈ ಥರ ಆಗುತ್ತಂತೆ, ಇಷ್ಟು ಗಟ್ಟಿಯಾಗಿ ಆಗುತ್ತಂತೆ. ಗಾಯ್ಸ್ ಒಂದು ಫೇಮಸ್ ಸಾಂಗ್ ಹೇಳ್ತಿದ್ದಾರೆ ನಮ್ಮ ಬಾಯ್ಸು, ಹೇಳ್ರ. ಗಾಯ್ಸ್ ನಾವಿಲ್ಲೊಂದು ವ್ಯೂ ಪಾಯಿಂಟಲ್ಲಿ ನಿಲ್ಸಿದ್ದೀವಿ. ವ್ಯೂ ಪಾಯಿಂಟ್ ಅಂದರೆ ಹಿಂಗೆ ರೋಡ್ ಮಧ್ಯದಲ್ಲಿ ಸ್ವಲ್ಪ ಸೀನರಿ ಎಲ್ಲ ಕ್ರೇಜಿ ಆಗಿದೆ ನಿಮಗೆ. ಬನ್ನಿ ಅಲ್ಲಿ ಬಾಯ್ಸ್ ನೋಡ್ರಿ, ಅಲ್ಲಿ ನಿಂತ್ಕೊಂಡಿರೋದು ಎಲ್ಲ ವೆಹಿಕಲ್ಸ್ ಹೋಗ್ತಿದ್ದಾವೆ. ಫುಲ್ ಘಾಟ್ ಸೆಕ್ಷನ್ ಥರನೇ ಇರೋದು ಇಲ್ಲಿ. ಚಿಕ್ಕಮಂಗ್ಳೂರು ಇಲ್ಲ ಮಂಗಳೂರು ಫೀಲ್ಸ್ ಬರುತ್ತೆ ಇಲ್ಲಿ. ಚಾರ್ಮಡಿ ಘಾಟ್ ಏನಿದೆ ಅಲ್ಲ ಆ ಫೀಲ್ಸ್ ಬರುತ್ತೆ, ನೋಡ್ಬೋದು. ಬೈಕ್ ರೈಡರ್ಸ್ ಅವರೆಲ್ಲ ಬಂದ್ಬಿಟ್ಟು ನಿಂತ್ಕೊಂಡಿದ್ದಾರೆ. ಕ್ಲೌಡ್ಸ್ ಎಲ್ಲ ಯಾವ ಪರಿ ಮೂವ್ ಆಗ್ತಿದ್ದಾವೆ ನೋಡ್ಬೋದು, ಕ್ರೇಜಿ ಮೂವ್ ಆಗ್ತಿದ್ದಾವೆ. ಈ ಮೂಮೆಂಟಲ್ಲಿ ನಮಗೆ ಬರ್ತಿರೋದು ಸಾಂಗು ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು. ಮಂಜ ಕಂಟಿನ್ಯೂ ಮಾಡ್ತಾನೆ ಗಾಯ್ಸ್. ಸಂತು ಕಂಟಿನ್ಯೂ ಮಾಡ್ತಾನೆ. ಗಾಯ್ಸ್ ನಾವೀಗ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಮಾಡ್ಕೊಳಕ್ಕೆ ಒಂದು ಕಾರಿಗೆ 40 ರುಪೀಸ್, 80 ರುಪೀಸ್ ಅಂತೆ. 2 ಕಾರಿಗೆ 160 ರುಪೀಸ್ ಆಯಿತು. ಬನ್ನಿ ಹೋಗೋಣ ಹಂಗೆ ಒಳಗಡೆ. ಗೈಸ್ ಆ್ಯಕ್ಚುಲಿ ನಾವು ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ನೋಡೋಕೆ ಬಂದಿದ್ದೀವಿ. ಬಟ್ ಆದರೆ ಪ್ರಾಬ್ಲಮ್ ಏನಾಗಿದೆ, ನಮ್ಗೆ ಇಲ್ಲಿ ಡಾಲ್ಫಿನ್ನು ಕಾಣಿಸ್ತಿಲ್ಲ, ಅದ್ರ ನೋಸ್ ವ್ಯೂ ಪಾಯಿಂಟು ಕಾಣಿಸ್ತಿಲ್ಲ. ಅಲ್ಲೇ ರೋಡಾಗೆ ಎಷ್ಟೋ ಚೆನ್ನಾಗಿತ್ತು. ಇಲ್ಲಿ 30 ರೂಪಾಯಿ ಕೊಟ್ಟು ಬಂದಿದ್ದೀವಿ ಎಂಟ್ರೆನ್ಸ್. 100 ರೂಪಾಯಿ ಬಚ್ಚಿಟ್ಕೊಂಡ್ ಬೇರೆ ಬಂದಿದ್ವಿ, ಸ್ಕ್ಯಾಮ್ ಮಾಡ್ಕೊಂಡು ಕ್ಯಾಮ್ರಾಗಂತೆ. ಇಲ್ಲಿ ಆತದಿಲ್ಲ ಗೈಸ್, ಸುಮ್ಮನೆ ಖಾಲಿ ಇದೆ. ಇದೇನೋ ಬಿಲ್ಡಿಂಗ್ ಥರ ಕಟ್ಟಿದ್ದಾರೆ ಕಾಂಪೌಂಡು, ಅದೇ ಡಾಲ್ಫಿನ್ ಅಂದ್ಕೊಂಡು ಇದೇ ನೋಸ್ ಅಂದ್ಕೊಂಡು ಹೋಗ್ಬೇಕಷ್ಟೇ ನಾವೀಗ. ಬರೀ ಹೋಗೋಣ. ಏನಿಲ್ಲ ಗೈಸ್, ಅಲ್ಲೇ ಎಷ್ಟೋ ಟೀ ಎಸ್ಟೇಟಲ್ಲಿ ಇತ್ವಲ್ಲ ಲಾಸ್ಟಲ್ಲಿ ನೋಡಿರೋ ಲಾಸ್ಟ್ ವೀಡಿಯೋದಲ್ಲಿ, ಅದೇ ಚೆನ್ನಾಗಿತ್ತು ಗೈಸ್. ಬನ್ನಿ.